ಬಂದ್ಬಿಟ್ಟು ನಾವು ನ್ಯೂಲಿ ಮ್ಯಾರಿಡ್ ಕಪಲ್ಸ್ನ ಲಂಚ್ಗೆ ಇನ್ವೈಟ್ ಮಾಡಿದೀವಲ್ಲ. ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಹೇಳು ನಮ್ಮ ಅಕ್ಕ ಭಾವನ್ನ. ಇವರೇ ಹೇಳ್ಕೊಟ್ಟಿದ್ ನಂಗೆ ಹಿಂಗೆ ಹೇಳ್ಬೇಕಂತ. ಸೊ ನಮ್ಮ ಅಕ್ಕ ಭಾವನ ಊಟಕ್ಕೆ ಕರೆದಿದ್ದೀವಿ ಬಾಳೂಟಕ್ಕೆ. ಸೊ ಅದಕ್ಕೆ ನಮ್ಮ ವಧುವರರನ್ನ ನಮ್ಮ ಸಂಸ್ಕೃತಿ ಓಕೆನಾ. ಸೊ ಅದಕ್ಕೆ ಏನೇನು ಮಾಡಿದೀವಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಇದೆಲ್ಲ ಅವ್ರು ಬಂದ್ಮೇಲೆ ಬಿಸಿ ಬಿಸಿ ಹಾಕೊಡ್ಬೇಕಂತ, ಅದಕ್ಕೆ ಹಂಗೆ ಇಟ್ಟಿದ್ದಾರೆ. ಸೊ ಫಸ್ಟ್ ಲೆಟ್ ಸ್ಟಾರ್ಟ್ ಫ್ರಮ್ ಸಲಾಡ್. ಸೊ ಇದು ಸಲಾಡ್ ಮಾಡಿರೋದು ನಮ್ಮ ಅಣ್ಣ ನವೀನ. ಅದಾದ್ಮೇಲೆ ಇದು ಬಂದ್ಬಿಟ್ಟು ಮೊಸರು ಬಜ್ಜಿ, ಇದು ನಮ್ಮ ಮಮ್ಮಿ ಮಾಡಿರೋದು. ಯಾರ್ಯಾರು ಮಾಡಿರೋದು ಅಂತ ಹೇಳ್ತಾ ಇದ್ದೀನಿ, ಯಾಕೆ ಗೊತ್ತಾ ಎಲ್ಲ ನಾನು ಹೇಳಿದ್ದು ಬಂದ್ಬಿಟ್ಟು ಯಾಕೆ ಏನು ಯಾಕೆ ಗೊತ್ತಾ ಅಂತೆಲ್ಲ ಯಾಕೆ ಏನಿಲ್ಲ ಬಿಡು. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾಟಿ ಕೋಳಿ ಸಾರು ನಮ್ಮ ಮಮ್ಮಿ ಮಾಡಿರೋದು. ನವೀನ ಸುಮ್ಮನೆ ನೋಡೋಣ ಗೈಸ್, ನಾಟಿ ಕೋಳಿ ಸಾರು ನಮ್ಮ ಭಾವ ತಿನ್ನಲ್ಲ, ಬಟ್ ನವೀನ್ಗೂ ದೊಡ್ಡಮ್ಮಗೆ ಆಮೇಲೆ ಜಮ್ನಾಗೆ ಎಲ್ಲ ನಾಟಿ ಕೋಳಿ ಇಷ್ಟ. ಅವ್ರ ಮನೇಲಿ ಬರೀ ನಾಟಿ ಕೋಳಿ ಮಾಡ್ತಾರೆ, ಅದಕ್ಕೆ ನಾವು ಮಾಡಿದ್ದೀವಿ ಆಯಿತಾ. ಅದಾದಮೇಲೆ ಇಲ್ಲಿ ಬಂದರೆ ಮಟನ್ ಗೀ ರೋಸ್ಟ್ ಮಾಡಿದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಫುಲ್ ನಳ್ಳಿ ಮೂಳೆ ಎಲ್ಲ ಹಾಕಿ ಪರ್ಫೆಕ್ಟ್. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಎಲ್ಲರ ಫೇವ್ರೆಟ್ ಬಿರಿಯಾನಿ. ಆಯ್ತು ಹುಷಾರು. ಸೊ ಬಿರಿಯಾನಿ ನೋಡಿ, ಬಿಸಿ ಬಿಸಿ ಬಿರಿಯಾನಿ, ಬಿಸಿ ಬಿಸಿ. ಇದಕ್ಕೆ ಮೊಸರು ಹಾಕಿಲ್ಲ, ಮತ್ತೆ ಓನ್ಲಿ ಚಿಕನಲ್ಲಿ ಮಾಡಿರೋದು ಗೈಸ್. ಪರ್ಫೆಕ್ಟ್ ಉದ್ರ ಸ್ಟೈಲ್ ಬಿರಿಯಾನಿ. ಎಲ್ಲರೂ ಮಟನ್ ಚಿಕನ್ ಎರಡು ಮಿಕ್ಸ್ ಮಾಡ್ತಾರಾ? ಅಫ್ಕೋರ್ಸ್ ಮಾಡ್ತಾರೆ, ಮಟನ್ ಸ್ಟಾಕ್ ಎಲ್ಲ ಹಾಕ್ತಾರೋ ಫ್ಲೇವರ್ಗೆ. ನಮ್ಮ ಇನ್ ಹೌಸ್ ರೆಸಿಪೀಸ್ನೆಲ್ಲ ನಾವು ಶೇರ್ ಮಾಡೋಕ್ಕಾಗಲ್ಲ, ಹಂಗೆಲ್ಲ ನೀನು ಹಂಗೆಲ್ಲ ಲೀಕ್ ಮಾಡಬೇಡ. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ಕಬಾಬ್. ಸೊ ಇದು ಕಬಾಬ್ ಫುಲ್ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಫಿಶ್ ಫ್ರೈಗೆ. ಸೊ ಇದೆರಡು ಬಂದ್ಬಿಟ್ಟು ಇವಾಗ ಬಿಸಿ ಸುಡಬೇಕು, ಫುಲ್ ಬೆಂದೋಗಿದ್ದೀನಿ ನಾನು. ಪ್ಯಾನಲ್ಲಿ ಮಾಡು, ಎಣ್ಣೆ. ಆ್ಯಂಡ್ ಇದು ಬಂದ್ಬಿಟ್ಟು ಕೀರ್, ರೈಸ್ ಕೀರ್. ಜಮ್ನಾ ಫೇವ್ರೆಟ್. ಹೌದಾ? ಮತ್ತು ನಮ್ಗೆ ಹೇಳೇ ಇಲ್ಲ. ಅಮ್ಮ ಬೆಳಗ್ಗೆಯಿಂದ ಅನ್ಕೊಂತಾ ಇದ್ದೆ ಜಮ್ನಾ ಫೇವ್ರೆಟ್ ಏನು ಹಾಂ. ಸೊ ಇದು ಕೀರ್ ಇನ್ನೊಂದು 5 minutes ರೆಡಿ ಆಗುತ್ತೆ. ಆ್ಯಂಡ್ ಇದು ಜಮ್ನಾ ಸರಿ ಸ್ಪೂ, ಇವಾಗೆಲ್ಲ ಈ ಮನೆನಾಗ ಏನೋ ಒಂದು ಮಾಡೋರು, ಇಲ್ಲೊಂದು ಕ್ಯಾಂಡಿಡೇಟ್ ಕೂತೈತೆ, ಅದೇನು ಮಾಡೈತೆ? ಏನು ಮಾಡಿ ಓ ಇದು ಮಾಡೋದು ಆದ್ರೂ ನೋಡು, ಅಷ್ಟಕ್ಕೂ ಜಾಸ್ತಿ ಆಗ್ಬಿಟ್ಟವಳು. ಈ ಮನೆನಾಗ ವೇಸ್ಟ್ ಕ್ಯಾಂಡಿಡೇಟ್ ಅಂದ್ರೆ ಒಬ್ಳೆ. ಯಾರ್ಕ ನಗುನೇ ಬಂದಿಲ್ಲ. ನವೀನ ಅವ್ನು ನಿನ್ನ 2000 ತಾನೆ ಏಜ್ ಹೇಳ್ಬಿಟ್ಟವ. ಹೆಣ್ಮಕ್ಳಿಗೆ ಕುಡಿದ್ರೆ ಯು ಕ್ಯಾನ್ ಅಪ್ರೋಚ್ ಹಿಮ್, ಇಲ್ಲ ಅಂದ್ರೆ ನಾವ್ ಇದೆಲ್ಲ ಯಾವತ್ತೂ ನಮ್ಮ ಮನೇಲಿ ಮಾತಾಡಲ್ಲ. ನಮ್ಮಪ್ಪ ಆಮೇಲೆ ಎಲ್ಲರೂ ದೊಡ್ಡವರೆಲ್ಲ ಇದ್ದಾಗ ನಾವ್ ಯಾವತ್ತೂ ಇದೆಲ್ಲ ಮಾತಾಡಲ್ಲ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಇವಾಗ ಯಾಕೆ ಮಾತಾಡ್ತಾ ಇದೀವಿ ಅಂದ್ರೆ ಇವಾಗ ನಮ್ಮ ಅಕ್ಕದ ಆಗೋಯ್ತಲ್ಲ. ಸೊ ನಮ್ಮ ಹಂಗೆಲ್ಲ ಇಲ್ಲ, ನಾನೇ ದೊಡ್ಡೋಳು. ಸೊ ನಾನೇ ಎಲ್ಲಾನು ಹೇಳಿ ಕೇಳಿ ಮಾಡಿದೆ. ಸೊ ನಾವ್ ಇದೆಲ್ಲ ಮಾತಾಡಲ್ಲ. ಏನಕ್ಕೆ ಮಾತಾಡ್ತಾ ಇರೋದಂದ್ರೆ ನಮ್ಮ ಅಕ್ಕದ ಇವಾಗ ಆಗೋಯ್ತಲ್ಲ. ಸೊ ಅವಳೇ ನಮ್ಮ ಮನೆಗೆ ದೊಡ್ಡ ಮೊಮ್ಮಗಳು. ಸೊ ಅದಕ್ಕೋಸ್ಕರ ಇನ್ನ ನೆಕ್ಸ್ಟ್ ನಮ್ದೆ ಅಂತ ನಮಗ್ ಗೊತ್ತು, ಅರಿವಾಗಿದೆ ಅಲ್ಲ, ಅದಕ್ಕೋಸ್ಕರ ನಾವು ನವೀನಂತೂ ಪಾಪ ಇಷ್ಟು ಟೈಮ್ 12 ಗಂಟೆಗೆ ಪೂರ್ತಿ ಏನು ತಿಂದಿಲ್ಲ. ನಾಟ್ ಇವನ್ ಅ ಡ್ರಾಪ್ ಆಫ್ ವಾಟರ್. ಅದು ನೋಡಿ ಏನಾಣ ಇವತ್ತು ಚೆನ್ನಾಗಿದ್ದೀನಿ ತಾನೆ. ಸಿ ಮೈ ಹೇರ್ ಇಸ್ ಸೋ ಬೌನ್ಸಿ, ಸೋ ನೈಸ್. ಪ್ರಿಪ್ರೇಷನ್ ಬ್ಲಾಗ್ ನೋಡ್ಕೊಂಬಂದು ಈ ಬ್ಲಾಗ್ನ ನೋಡಿದ್ರೆ ಅದು ನಾನೇ ಗೈಸದು. ನಾನು ಹಂಗಿರ್ತೀನಿ ನಾನು ಇವರಿಂದ.
ನಮ್ಮ ನವೀನ್ ಬಿಯಡೆ ಚೆನ್ನಾಗಿರೋದು. ನಮ್ಮ ಚಿಚ್ಚಾಗಾದ್ಮೇಲೆ ನಂಗೆ ನಮ್ಮ ನವೀನ್ ಬಿಯಡೆ ಇಷ್ಟ. ಇನ್ನ ಸ್ವಲ್ಪ ದಿವಸ ಆದ್ಮೇಲೆ ನೆಕ್ಕೆ ಕಾಣಿಸಲ್ಲ. ನೀನು ಮನುಷ್ಯ ಅಲ್ಲ, ನೀನು ಆಯುಷ್ಮಾನ್ ಅನ್ನೋದು. ಇನ್ನೇನೋ ನೀನು ಆದಿ ಮಾನವ. ಅದು ಯಾವುದೋ ಹೆಸರು ನಾನು ಕೇಳಿದ್ದೆ ಎಲ್ಲ. ಆಯುಷ್ಮಾನ್ ಖುರಾನ. ಅಕ್ಕ ಕಬಾಬ್ ಆಗ್ತಾವಳಿ. ನನ್ನ ತಂಗಿ ನಾನೆಲ್ಲರೂ ಇವ್ರ ಅಕ್ಕ ಥರ ಟ್ರೀಟ್ ಮಾಡ್ತಾರೆ. ಹಂಗಿಲ್ಲ, ಸುಮ್ಮನೆ ಏನೋ ತಮಾಷೆ ಕಂದಿದ್ದಷ್ಟೇ. ತಲೆ ಕಟ್ ಮಾಡ್ತೀಯಾ? ಕಬಾಬ್ ಕಾಣಿಸ್ಬೇಕಲ್ಲ. ಅಲ್ಲಿ ನಾನು ಚೆನ್ನಾಗಿಲ್ಲ ಅಂದ್ರೆ ಅದು ನವೀನಿಲ್ಲ. ಕಬಾಬ್ ಕಾಣಿಸೋದು ಬೇಡ, ಯಾವಾಗೂ ನೀನೇ ಕಾಣಿಸ್ಬೇಕಾ? ಅಲ್ಲ ಈ ಸೆಟ್ಟೆ ಹುಡುಗ ಹುಡುಗಿ ಬಂದಿದ್ದಾರೆ ಗೈಸ್. ಇವಳು ಆರತಿ ಮಾಡೋಳ್ತಾರ ನೋಳೆ. ಜೊತೆ ಹೋಗು. ಹಾಡು ಆಡ್ಬೇಕು ಬಾವನ್ಗೆ. ಒಂದೊಳ್ಳೆ ಹಾಡು ಆಡ್ರಿ ಹಿಂಗೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅವ್ರು ನಂಬಲ್ಲ. ನಂಬಲ್ಲ ನೋಡ. ಮಮ್ಮಿ ಯಾವ್ದು? ಮಗುಗೆ ಜಮ್ನಾಗ್ ಲೆಫ್ಟ್ ಇಡು, ಬಾವಂಗ್ ರೈಟ್. ಬಾವಂಗ್ ರೈಟ್ ಹ್ಯಾಂಡ್ ಯಾವ್ದು? ರೈಟ್ ಹ್ಯಾಂಡ್ ಅದು ಗೊತ್ತಿಲ್ಲ. ಬಂದ್ಬಿಟ್ರು. ಆಯ್ತು. ಏನು ಚೆನ್ನಾಗಿ ನಿರಂತರ ಅವ್ರು ಕುಕುಂಬರ್ ಫೋನ್ ಮಾಡ್ಬೋದು ತಾನೆ ನವೀನ? ಐಫೋನ್ ಕುಕುಂಬರ್ ಫೋನ್ ಏನು ಚೆನ್ನಾಗತ್ತೆ? ಎಲ್ಲ ಚೆನ್ನಾಗಿರುತ್ತೆ. ಒಂದೇಳು ಕಬಾಬ್ ಚೆನ್ನಾಗಿರುತ್ತೆ. ಆಮೇಲೆ ಅವ್ನು ತಿಂತಿರೋದೇ ಕಬಾಬು ಬಿರಿಯಾನಿ, ಆಮೇಲೆ ನಾಟಿ ಕೋಳಿ ಸಾರು. ಇದು ಸಕ್ಕತ್ತಾಗೈತಿ. ನೀನು ಬಿರಿಯಾನಿ ಫಸ್ಟ್ ಟೈಮ್ ಏನೋ ಹೇಳ್ಬಿಟ್ಲಮ್ಮ, ಸೌತೆಕಾಯಿ ಬೆಂಡೆಕಾಯಿ ಆಮೇಲೆ ನೋಡ್ತಾ ಇದ್ದೀರಲ್ಲ ಗೈಸ್, ಅದಕ್ಕೆ ನಾನು ಸುಮ್ಮನೆ ಅದೇನಿಲ್ಲ. ಇಲ್ಲ ಅಂದ್ರೆ ಕಾಲಕ್ಕೆ ಬಿದ್ದು ಪೀಸ್ ನೆಟ್ಟು ಜಾಯಮಾನ ಅನ್ನಲ್ಲ. ಬೇಕಾ ಕಾಲಿದ್ದು ಅವ್ಳು ಯಾರು ಕಾಲಿಗೆ ಬಿಡ್ಸ್ಕೊಳಕ್ ಹೋಗ್ಬಾರ್ದು. ಹೇಳ್ಮ ಏನಮ್ಮ ಚೆನ್ನಾಯ್ತ? ಏನು ಚೆನ್ನಾಯ್ತು? ಹಂಗೆ ಜೂಮ್ ಮಾಡ್ಬೇಕು ಬಾ ಅಂತ. ಏ ಬಾಬಾ. ಸೊ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಕಪಲ್ಸ್ಗೆ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ಅದು ಪ್ಲ್ಯಾನ್ ಬಂದ್ಬಿಟ್ಟು ನಮ್ಮ ಮಮ್ಮಿದು, ಯಶಿಕಾದು, ನವೀನ್ದು ಆ್ಯಂಡ್ ನಾನು ಸುಮ್ಮನೆ ಕೂತಿದ್ದೀನಿ ಗೈಸ್. ರೊಮ್ಯಾಂಟಿಕ್ ಥಾಟ್ಸ್ ಎಲ್ಲ ನಂಗೆ ಬರೋ ಗಾಯ್ಸ್, ಅದಕ್ಕೆ ಸುಮ್ಮನೆ ಕೂತಿದ್ದೀನಿ ಅಂತ ನನ್ನ ಮಗಳು. ಸೊ ಇವಾಗ ಇಲ್ಲಿ ಹಾಟ್ ಮಾಡ್ತಾರೆ, ಆಮೇಲೆ ಇಲ್ಲಿ ಫುಲ್ಲು ಚೇರ್ ಎಲ್ಲ ಹಾಕ್ಕೊಡ್ತೀವಿ. ನವೀನ್ ಎಂತ ಬಲೂನ್ ತಂದವನ್ ಗೊತ್ತಾ ಗೈಸ್? ನೋಡಿ ನೋಡಿ ಗೈಸ್, ನವೀನ್ ನಿನ್ನ ಮದ್ವೆಗೆ ನಾನು ಕಾಯ್ತಾ ಇದ್ದೀನೋ. ನನ್ನ ಮದುವೆ ಆಗಲ್ಲ. ಸನ್ಯಾಸಿ ಸನ್ಯಾಸಿ. ಸೊ ಈಗ ಮಮ್ಮಿ ಯಶಿಕಾ ಇಬ್ಬರು ಕೂಡ ಈ ಥರ ಫ್ಲವರ್ಸ್ನೆಲ್ಲ ಹಾಕ್ಬಿಟ್ಟು ಹಾರ್ಟ್ ಎಲ್ಲ ಮಾಡ್ತಿದ್ದಾರೆ. ಸೊ ನಂಗೆ ಇದ್ರ ಬಗ್ಗೆ ಏನೂ ಐಡಿಯಾ ಬರಲ್ಲ, ನನಗೆ ಏನು ಮಾಡಬೇಕಂತ ಕೂಡ ಗೊತ್ತಾಗಲ್ಲ. ನಾನು ಸುಮ್ಮನೆ ಕೂತಿದ್ದೆ. ಆ್ಯಂಡ್ ಬೆಳಗ್ಗೆಯಿಂದ ಎಲ್ಲ ಈ ಬಿಸಿಲು ಹಬೆಯಲ್ಲಿ ಮಾಡಿ ಸುಸ್ತಾಗಿಬಿಟ್ಟಿದ್ದೆ ನಾನು. ಸೊ ಅದಕ್ಕೆ ಐ ವಾಸ್ ಜಸ್ಟ್ ಸಿಟ್ಟಿಂಗ್. ಗೈಸ್ ಇವಾಗ ಏನು ಗೊತ್ತಾ, ನಾವೇನು ಮಾಡ್ತಾಯಿದ್ದೀವಿ ಗೊತ್ತಾ, ಕಪಲ್ಗೆ ಒಂದು ಮೂಮೆಂಟ್ ಥರ ಕ್ರಿಯೇಟ್ ಮಾಡೋದು. ಸೊ ಅವಾಗ ಅವ್ರಿಗೆ ಒಂದು 10 ಕ್ವೆಶನ್ಸ್ ಆ ಥರ ಕೇಳೋದು. ಸೊ ಸ್ವಲ್ಪ ಪರ್ಸ್ನಲ್ ಸ್ವಲ್ಪ ನಾನೇ ಆಟಕ್ಕಿಲ್ಲ.
ಅವನೇ ಐಡಿಯಾ ಕೊಟ್ಟಿದ್ದು, ನಿಜ ಹೇಳ್ಬಿಡು. Please open the door. ಅದು ಏನ್ ಕಾಕಿರೋದು ಅದ್ರ ಮೇಲೆ ಬರ್ಬೇಕು ತಾನೆ. What do you remember about the first meet? For me. ನಮ್ಮ ಅಕ್ಕ ಬಗ್ಗೆ. ಏನ್ ಅನ್ಸ್ತು ಫಸ್ಟ್ ಮೀಟ್ ಅಲ್ಲಿ? ಫಸ್ಟ್ ನೋಡಿದ ತಕ್ಷಣ ಜಮ್ನಾನ Feeling. ಐ ಫೌಂಡ್ ಮೈ ಗರ್ಲ್ ಆತರ ಏನ್ ಫೀಲ್ ಬಂತು ಆತರ ನಂಗ್ ಅನ್ಸಿತ್ತು I did. ನಿಮ್ಗೆ ಅನ್ಸ್ತಾ? ಅನ್ಸಿತ್ತು ಏನಂತ ಅನ್ಸಿತ್ತು? ಆ ಇವರೇ ಇವರೇ ಫಿಕ್ಸ್. Maybe this is the one I can be my last one. ಆಯ್ತು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಫಸ್ಟ್ ನೋಡಿದಾಗ ಏನ್ ಇಷ್ಟ ಆಯ್ತು, ಯಾವ ಗುಣ ಇಷ್ಟ ಆಯ್ತು? ಜಮ್ನಾನು ಕೇಳಿಷ್ಟ ಸೇಮ್ ಕ್ವೆಶ್ಚನ್ ಹೇಳಿದ್ನಲ್ಲ ಅದೇ ಇಬ್ರೇ ನಿನ್ಗೆ ಭಾವನಲ್ಲಿ ಫಸ್ಟ್ ಯಾವ ಗುಣ ಇಷ್ಟ ಆಯ್ತು? ಓಕೆ The way she loves me. ಅವ್ರು ನನ್ನ ಕೇರ್ ಮಾಡೋದು. ಓಕೆ ಯಾವ ರೀತಿಯಲ್ಲಿ ಜಮ್ನಾ ಇಮೋಷನಲ್ ಆಗ್ತಾಳೆ? ಯಾವ ತರ ಅಂದ್ರೆ ಎಲ್ಲ ತರ ನೋಡು. ಎಲ್ಲ ಇಷ್ಟ ಆಯ್ತು. ಆಮೇಲೆ ನೆಕ್ಸ್ಟ್ ಎಂಗೇಜ್ಮೆಂಟ್ ಬಿಫೋರ್ ಎಂಗೇಜ್ಮೆಂಟ್ ನಿಮ್ಗೆ ಮೀಟ್ ಮಾಡಿದ್ರಲ್ವಾ, ಅದರಿಂದ ಮದ್ವೆ ಆದ್ಮೇಲೆ ಏನೇನ್ ಡಿಫ್ರೆನ್ಸ್? ನೋ ಡಿಫ್ರೆನ್ಸ್. ಆಕ್ಚುಲಿ ನೋ ಡಿಫ್ರೆನ್ಸ್. It's going smooth. There's no difference. ಸೇಮ್ ಆಮೇಲೆ ನೀವು ಭಾವನ ಏನಂತ ಕರೆಯೋದು? ಅಮ್ಮು ಅಂತ. ನೀವು ನಮ್ಮ ಅಕ್ಕನ ಏನ್ ಕರೆಯೋದು? Kanna. Hey, ask the what's the ಅದೇ secret between ಏನಕ್ಕೆ Kanna. ಕನ್ನ ಅಂತ ಹಾ, ಏನಕ್ಕೆ? ಕನ್ನ ಅಂತ This ಏನು? ಅಮ್ಮು Kanna ಅಂತ for ಏನು? Karthik. The first two letters and Na. Na. Jamuna. The last two letters. ಓಕೆ ಕಾರ್ತಿಕ್ ಇಂದ ಕೆ ಎ, ಜಮ್ನಾ And ಇಂದ Jamuna ಎನ್ ಇಂದ ಎ. NA. ಓಕೆ So romantic. ಇವಾಗ ನಿಮ್ಮ ಸೋಲ್ಮೇಟ್ ಹೆಂಗಿರ್ಬೇಕು ಅಂತ ಇರ್ತಲ್ವಾ, ನಿಮ್ ಡ್ರೀಮ್ಸ್ ಅಲ್ಲಿ ಆ ತರ ನಮ್ಮ ಅಕ್ಕ ಮ್ಯಾಚ್ ಮಾಡ್ತಲ್ಲ? I already found one. ಆಲ್ರೆಡಿ ಫಾರ್ಮ್ ಡ್ರೀಮ್ ಗರ್ಲ್ Yeah. ಪಕ್ಕ. What about you, Jamna? You? ನಂಗೆ ಹೆಂಗಿದಾರೋ ಅವ್ನು. ಹೆಂಗಿದಾರ ಹಂಗೆ ಎಲ್ಲ ನಿನ್ ಡ್ರೀಮ್ ಅಲ್ಲಿ ಒಬ್ಬ ಹುಡುಗ ಇರ್ತಾನೆ. ನಂಗೆ ಅಪ್ಪ ತರ ಇರ್ಬೇಕು ಕ್ಯಾರೆಕ್ಟರ್ ಅಂತ. ಸೇಮ್ ಹಂಗೆ ಇದೆ. Same. What song reminds of Jamna?
she likes Sanju Edskita. ನೋ ನಾಟ್ ವಾಟ್ ಶಿ ಲೈಕ್ಸ್ ನಿಮ್ಗೆ ಈ ಹಾಡು ಕೇಳಿದ Even when ತಕ್ಷಣ ಆ ಸಾಂಗ್ ಕೇಳಿದ ತಕ್ಷಣ ಹ್ಮ್. I remind ಯಾವ ಹಾಡು Sanju Edskita. ಅದ್ರಲ್ಲಿ ತುಂಬಾ ಸಾಂಗ್ಸ್ ಇದೆ ಆಯ್ತು ಒಂದ್ ಲೈನ್ ಆಡ್ಬಿಡಿ Sanju Edskita. ಅಲ್ಲ Song ಸಾಂಗ್ ಹೆಸ್ರು ಗೀತಾ ಅಂತ Exactly. Very smart. ಓಕೆ ಜನ ನೀನ್ ಹೇಳು ನಂಗೆ ಅವ್ರಿಗೆ ತೆಲುಗು ಸಾಂಗ್ಸ್ ಫೇವ್ರೆಟ್ ತಾನೆ ಮುರಾರಿ ಫಿಲಮ್ ಹಾ ಆರ್ಟ್ ಡೆಡಿಕೇಟ್ ಯಾವುದು ಮದ್ವೆ ಆಡು ಲಾಸ್ಟ್ ಅಲ್ಲಿ ಇದೆಯಲ್ಲ How would you describe Jamna in 3 words? Most beautiful. ಮೋಸ್ಟ್ ಬ್ಯೂಟಿಫುಲ್ ವುಮೆನ್ 3 ವರ್ಡ್ಸ್ ಆಯ್ತಲ್ಲ ಆಯ್ತು. ಮೋಸ್ಟ್ ಬ್ಯೂಟಿಫುಲ್ ನೀನು ನೀನು ಮೈ ಸ್ವೀಟ್ ಹಾರ್ಟ್ ಆಯ್ತು. Have you ever had a cute moment? Which is Every day. ನೋ ಒನ್ ಸ್ಪೆಸಿಫಿಕ್ ಮೂಮೆಂಟ್ ವಿಚ್ ವಾಸ್ ಅದು ಕ್ಯೂಟ್ ಫಾರ್ ಯು ಬಾಲಿವುಡ್ ಮೂಮೆಂಟ್ ಬರುತ್ತಲ್ವಾ, ಹೀರೋಯಿನ್ ಬರ್ತಿರ್ಬೇಕು ಆ ತರ. ಮೇ ಬಿ Pre-wedding ಅಲ್ಲಿ. ಪ್ರೀ ವೆಡ್ಡಿಂಗ್ ಅಲ್ಲಿ ಹಾ. ಇಲ್ಲ ಎಂಗೇಜ್ಮೆಂಟ್ ಅಲ್ಲಿ ಮದ್ವೆಲಿ ಅಥವಾ ಇನ್ ಬಿಟ್ವೀನ್ ಎಂಗೇಜ್ಮೆಂಟ್ ಮತ್ತೆ ಮ್ಯಾರೇಜ್ ತುಂಬಾ ಟೈಮ್ ಗ್ಯಾಪ್ ಇತ್ತಲ್ಲ ಆವಾಗ ಫಸ್ಟ್ ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲಿ 4 ಹೆಡ್ ಕಿಸ್ ಮಾಡಿದ್ದು ಅವತ್ತೇ Ah. ಫಸ್ಟ್ ಟೈಮ್ Same. ಇಲ್ಲ ಬರಲ್ಲ. That was my answer. He stole my answer actually. That actually ನನ್ನ answer. I was telling her every time. ಬ್ಲ್ಯಾಕ್ ಡ್ರೆಸ್ ಅಲ್ಲಿ ಫಸ್ಟ್ ಬೀಚ್ ಹತ್ರ ಬ್ಲ್ಯಾಕ್ ಫ್ರಾಕ್ ಹಾ. ಮತ್ತೆ ನಿಮ್ ಪ್ರೀ ವೆಡ್ಡಿಂಗ್ ಶೂಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಇಷ್ಟ ಆಯ್ತಾ? ಇಷ್ಟು ಕೋಲ್ಡ್ ಅಲ್ಲೂ ನಮ್ಮ ಭಾವಗೆ ಯಾಕಂದ್ರೆ I'm under attack. ಓಕೆ ಹೇಳಿ ನಿಮ್ಗೆ ಯಾವ ಮೂಮೆಂಟ್ ಇಷ್ಟ ಆಯ್ತು ಮತ್ತೆ like ಅದರಲ್ಲಿ that's where you first time you like ಫುಲ್ ಕ್ಲೋಸ್ ಆಗಿ ಹಾ. ನೀವು ಹಾ. ಇದ್ದಿದ್ದು ಅಲ್ಲ ಅದಕ್ಕೆ when I was happy. It's a good one. Very very good time. ಮತ್ತೆ ಜಮ್ನಾನ ನೀವು ಟ್ರೆಡಿಷನಲ್ ಆಗಿ ನೋಡೋಕೆ ಇಷ್ಟನಾ ವೆಸ್ಟರ್ನ್ ಆಗಿ ನೋಡೋಕೆ ಇಷ್ಟನಾ? Tradition. ಟ್ರೆಡಿಷನಲ್ ಆಗಿ ಅದಕ್ಕೆ ಟ್ರೆಡಿಷನಲ್ ಅಲ್ಲಿ ಇರೋ ಜಮ್ನ ಯಾವಾಗೂ ನಿಂಗೆ ನಮ್ಮ ಬಾವ ಹೆಂಗ್ ಡ್ರೆಸ್ ಮಾಡಿದ್ರಿ? ಈ ತರ ಇದ್ರು Okay, next question. ಆಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲಿ ಯಾವ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದ್ರು ಇಬ್ರು ಲೈಕ್ ಆಸ್ ಎ ಪೇರ್ We loved black. ಬ್ಲ್ಯಾಕ್ ಅಂಡ್ ಫಸ್ಟ್ ಲೆಹೆಂಗಾ Yeah, peach and ಬೀಚ್ boat. ಚೆನ್ನಾಗಿತ್ತು ಬೋಟ್ ಅಲ್ಲಿ ಮತ್ತೆ ಫಸ್ಟ್ ಉಡುಪಿ ಶಾರ್ಟ್ ಅಲ್ಲೂ ಚೆನ್ನಾಗಿ ಇಷ್ಟ ಆಯ್ತು Which is Karthik Baba's favorite ice cream flavor? ಚಾಕ್ಲೇಟ್ ಜಮ್ನದು? chocolates. ಎಲ್ಲ ಅಲ್ಲ ಬೇರೆ. ಅಲ್ಲ ಏನ್ ಮಾಡ್ಬಿಟ್ರು? ಹಿಂಗೆ ಹಿಂಗೆ ಮಾಡಿ. ನಾನಾ? ಅಲ್ಲ ಅವಳು ಚಾಕ್ಲೇಟ್ ಅಲ್ಲ ಅವಳು ಎಲ್ಲದಕ್ಕೂ ಒಪ್ಕೊಂಡ್ಬಿಡ್ತಾಳೆ ಇಟ್ಕೊಡಲ್ಲ ನಾನು ಚಾಕ್ಲೇಟ್ ನೀನು ಬಟರ್ ಸ್ಕಾಚ್ ನವೀನ್ ಇದ್ದಾನೆ. 23 ವರ್ಷ ಜೊತೆನಾಗಿದ್ದೀನಿ ಚಾಕ್ಲೇಟ್ ಫೋನ್ ಮಾಡ್ಕೇಳು ಯಾವಾಗ ಚೇಂಜ್ ಆಯ್ತೋ ಗೊತ್ತಿಲ್ಲ. Favorite activity to do together? ಆಕ್ಚುಲಿ ವಿಡಿಯೋ ಕಾಲ್ ಬೇಡ ಆನ್ಸರ್ ನಿಮ್ಗೆ ಬಾವ Maybe some board games for now. ಲೂಡೋ Kind of. ಅಲ್ಲ ಚಕಬಾರ ನಿಮ್ಗೆ ಇವತ್ತು ನಮ್ ಜೊತೆ ಇದ್ದಿದ್ದ ಟೈಮ್ ಸ್ಪೆಂಡ್ ಮಾಡಿದ್ರಲ್ಲಿ ಯಾವ್ದು ಜಾಸ್ತಿ ಇಷ್ಟ ಆಗಿತ್ತು? ಲೈಕ್ ಯಾವ ಮೂಮೆಂಟ್ ಇಷ್ಟ ಆಯ್ತು ಇವತ್ತು ಬೆಳಗ್ಗೆಯಿಂದ The complete overall package is very good. ಹಾಸ್ಪಿಟಾಲಿಟಿ? It's like ultimate. No things to express, you know. ಓಕೆ It's ನಿಮ್ಗೆ very ಏನ್ good. ಇಷ್ಟ ಆಯ್ತು ಫುಡ್ ಅಲ್ಲಿ? Ghee roast biryani. ಸಿ ಗೈಸ್ ಅದ್ ನಾನು ಐ ವಾಂಟೆಡ್ ದಿಸ್ ಆನ್ಸರ್. ಮತ್ತೆ ನಿಂಗೆ? ಬಿರಿಯಾನಿ ಅವಳೇ ಮಾಡಿ ಜಮ್ನಾನು ಅಷ್ಟೇ ನಮ್ಮ ಮನೆಯಲ್ಲಿ ಫ್ರೀ ಆಗಿರೋದು ಇವಾಗ. ಅದಕ್ಕೆ ಮುಂಚೆನೂ ಯಾವತ್ತೂ ನಾವು ಈ ತರ ಓಕೆ ಡಿಡ್ ಯು ಗೈಸ್ ಎಂಜಾಯ್? So much. ಥ್ಯಾಂಕ್ ಯು. ನಿಮ್ಮಿಬ್ಬರಿಗೂ ಒಂದು ಕ್ವಶನ್ ಐತೆ. ನಿಮಗೆ ಕಾರ್ತಿಕ್ ಭವನ್ ನೋಡಿದ ತಕ್ಷಣ ನಿಮ್ಮಿಬ್ಬರಿಗೂ ಏನ್ ಅನ್ಸ್ತು? ಇವಾಗ ನೋಡಿದಾಗ ಏನ್ ಅನ್ಸ್ತು? ಅವಾಗ ನಾವು ಆಕ್ಚುಲಿ ಆಸ್ ಅ ಪರ್ಸನ್ ನಾವು ನೋಡಿರ್ಲಿಲ್ಲ, ಮೀಟ್ ಕೂಡ ಮಾಡಿರ್ಲಿಲ್ಲ. ಇವತ್ತೇ ನಾವು ಮಾತಾಡ್ತಾ ಇರೋದು. ಅಂಡ್ ಇವ್ರು ಎಷ್ಟು ಸೈಲೆಂಟ್ ಗೊತ್ತಾ, ಲೈಕ್ ನಾವು ಎಂಗೇಜ್ಮೆಂಟ್ ಅಲ್ಲೂ ನಾವು ಮಾತಾಡ್ಸಿಲ್ಲ, ಮದ್ವೆಲ್ಲೂ ಮಾತಾಡ್ಸಿಲ್ಲ. ಏನಪ್ಪ ಈ ತರ ಹುಡುಗ ನಮ್ ಭಾವ ಈ ತರ ಸಿಕ್ಬಿಟ್ಟಿದ್ದಾರೆ. ನಾವ್ ಏನ್ ಅನ್ಕೊಂಡಿದ್ದೇವೆ ಅಂದ್ರೆ ಜಮ್ನಾ ವುಡ್ ಬಿ ಡಾಮಿನೇಟಿಂಗ್, ಕಾರ್ತಿಕ್ ಬಾಬಾ ಫುಲ್ ಸೈಲೆಂಟ್ ಅನ್ಕೊಂಡಿದ್ದು. ಆದ್ರೆ ಇವತ್ತು ಗೊತ್ತಾಯ್ತು ನಿಜ ಇಲ್ಲ ಅದು ಬಿಡ್ತೀವಿ. ಬಟ್ ಕಾರ್ತಿಕ್ ಭವನ್ ನೋಡಿದ ತಕ್ಷಣ ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಾಗ ಅವತ್ತು ನಮ್ಗೆ ಫುಲ್ ಶೈ ಸುಮ್ನೆ ನಾವು ಚಿಕ್ಕ ನಮ್ಮ ಮಮ್ಮಿ ನೀರ್ ಕೊಡಕ್ ಬಂದಿದ್ದೆ ಅವಾಗ, ಮಾತಾಡ್ಸು 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 ಅಂತ. ನಾನ್ ಏನಂತ ಲೈಕ್ ದಟ್
ಟಿಪಿಕಲ್ ಭಾವ ಫೀಲಿಂಗ್ಸ್ ಇತ್ತು ನಮಗೆ. ನಮ್ಮ ಮನೆಗೆ ಫಸ್ಟ್ ನ್ಯೂ ಮೆಂಬರ್ ಎಲ್ಲ ಬರ್ತಾ ಇರೋದು ಅದಕ್ಕೋಸ್ಕರ. ಆ್ಯಂಡ್ ನಾನು ಒಂದು ಚಿಕ್ಕ ವಯಸ್ಸಿಂದ ಅದು ಒಂದು ಮ್ಯಾನಿಫೆಸ್ಟ್ ಮಾಡಿದ್ದೆ, ಅದು ಇವತ್ತು ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಏನದು ಅಂತಂದರೆ ಲೈಕ್ ಆ್ಯಸ್ ಅ ಫ್ಯಾಮಿಲಿ ವಿ ಆಲ್ ವೇರ್ ಲಿಟಲ್ ದೂರ. ಬಟ್ ನನಗೆ ಒಂದು ಮೂವಿ ಇದೆ, ದರ್ಶನ್ ಸರ್ದು ಮೂವಿ, ಬೃಂದಾವನ ಮೂವಿ. ಅದರಲ್ಲಿ ಅಳಿಯಂದ್ರು ಬಂದ್ಬಿಟ್ಟು ಸರಿ ಮಾಡ್ತಾರೆ ಫುಲ್ ಫ್ಯಾಮಿಲಿನ. ಅದೇ ಥರ ಆಯ್ತು, ಲೈಕ್ ಎಕ್ಸಾಕ್ಟ್ ಅದೇ ಥರ ಆಗಿದ್ದು. ಸೊ ದಟ್ ವಾಸ್ ಲೈಕ್ ವೆರಿ ಹ್ಯಾಪಿಯೆಸ್ಟ್ ಮೂಮೆಂಟ್ ತಾನೆ. ಬಿಕಾಸ್ ನವೀನ್ಗೆ ಫುಲ್ ಇಷ್ಟ ಆಯ್ತು ನಾವೆಲ್ಲರೂ ಲೈಕ್ ನಾನು ಲೈಕ್ ನನ್ಗೆ ಇವಾಗ ಟೇಸ್ ಬಂದ್ಬಿಡ್ತೇವೆ. ಸ್ಟಾಪ್. ಸೊ ದೀಪಾವಳಿ ಹಬ್ಬದ ದಿನ ನಾನು ಅನ್ಕೊಂಡಿದ್ದೆ, ಲೈಕ್ ವೆರಿ ಸ್ಮಾಲ್, ನಾನು ಅವಾಗ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್, ನಮ್ಮ ಅಜ್ಜಿ ಮನೇಲಿ ಎಲ್ಲರೂ ಇದ್ವಿ, ಅವಾಗ ಅನ್ಕೊಂಡಿದ್ದು. ಸೊ ಅವಾಗ ಅನ್ಕೊಂಡಿದ್ದೆ ಓಕೆ ನಮ್ಮ ಭಾವ ಈ ತರ ಬಂದ್ರೆ, ಲೈಕ್ ಭಾವ ಅಂತ ಇವಾಗೆ ಗೊತ್ತಾಗಿರೋದು, ಬಟ್ ಅಣ್ಣ ಅಕ್ಕ ಅಂದ್ರೆ ಅಣ್ಣನೇ ನನಗೆ. ಅದಾದ್ಮೇಲೆ ಓಕೆ ಭಾವ ಬಂದ್ರೆ ಈ ತರ ಎಲ್ಲಾನು ಸರಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅಂಡ್ ಫೈನಲಿ ನಾವು ಆಲ್ ಆರ್ ಟುಗೆದರ್ ಅಂಡ್ ಈ ಮೂಮೆಂಟ್ ನೆಲ್ಲ ಕ್ರಿಯೇಟ್ ಮಾಡಕ್ಕೆ ಯು ಆರ್ ಅ ಮೇನ್ ರೀಸನ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಆಯ್ತು, ಲಾಸ್ಟ್ ಥಿಂಗ್, ನೀವು ತಾಳಿ ಕಟ್ಟೋವಾಗ ಏನ್ ಅನ್ಸುತ್ತೆ? ಮೋಯೆ ದಟ್ ಫೀಲಿಂಗ್. ಅವಳು ನೋಡಿ ಗುರಾಯಿಸ್ತಾವಳೆ. ಐತೆ ನನಗೆ ಮನೆಗೆ ಹೋದ್ಮೇಲೆ Just completed my life. ಗುಡ್ ಆನ್ಸರ್. ಡ್ರೀಮ್ ಕಮ್ ಟ್ರೂ. ನೈಸ್ ನೈಸ್ ನೈಸ್. ಸೊ ನಿಮ್ಗೆ ಎಷ್ಟೊಂದು ಜನ ಆಕ್ಚುಲಿ ಕಂಗ್ರಾಟ್ಸ್ ಎಲ್ಲ ಹೇಳಿದ್ದಾರೆ. ನಿಮ್ದು ವೆಡ್ಡಿಂಗ್ ಎಲ್ಲ ಆದ್ಮೇಲೆ ನಾನು ವಿಡಿಯೋಸ್ ಎಲ್ಲ ಹಾಕ್ಬೇಕಾ? ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. Thank you for every wishes. ಫಾರ್ ಬ್ಲೆಸ್ಸಿಂಗ್ಸ್. Thank you. ಓಕೆ. ಶಾಸ್ತ್ರ ಮಿಸ್ ಆಗಿತ್ತಲ್ಲ, ಅದಕ್ಕೆ ಇಲ್ಲಿ ಮಾಡೋಣ ಅಂತ ಬಂದು. ಇದೇನು ಅರ್ಥ ಏನ್ ಗೊತ್ತಾ? ಡಿಸ್ಕಸ್ ಮಾಡ್ರಿ, ಆ ಕಡೆ ಐತಿ ಈ ಕಡೆ ಐತೆ. ನಿನ್ ಬೆಳ್ಳ ಅರ್ಧ ನನ್ ಬೆಳ್ಳ ಅರ್ಧ. ಅವ್ರ ಕೈಯಲ್ಲಿರೋ ಬೆರಳುಗಳಲ್ಲಿರೋ ಉಂಗುರಗಳು ತಕೊಂಡಿರಾ? ಜಮ್ನಾ ಸೋಲ್ಬೇಡ ಜಮ್ನಾ, ನೀನೇ ಎತ್ತು. ನಮ್ಮ ವಂಶದ ಮರ್ಯಾದೆ ಉಳಿತು. ಸ್ಟಾರ್ಟಿಂಗ್ ಅನ್ನ ಗೆಲ್ಜವ್ನ. ನಂಗೆ ಅನ್ಸೈತೆ ಅವರೇ ಬಿಟ್ಕೊಟ್ಬಿಟ್ರಂತ. ಹೌದಾ? ಇಲ್ಲ, ನಮ್ಮ ಹುಡುಗಿ ಜಟಾಪಟಿ ಮಾಡಿ ಪಾಪ ಅವ್ರ ಮನೆಯವ್ರ ಮುಂದೆ ಅಂತ ಅವ್ರು ಗೆಲ್ಸ್ಬಿಟ್ರು. ಓಕೆ, ಬೆಸ್ಟ್ ಆಫ್ 3 ಆಯ್ತಾ? ಬೆಸ್ಟ್ ಆಫ್ 5. ಬೆಸ್ಟ್ Last ಆಫ್ time. 5. 3, 2, 1. Come on. ಹೂವ ಅದು. ಹುಡುಕು ಬೇಗ. ಕೈಯಾಗೈತಂತೆ. ಕಾರ್ತಿಕ್ ವಿನ್ನರ್. ಇನ್ನೂ ಹಾಕ್ಲಿಲ್ಲ. ಇಲ್ಲ, ಹಾಕಿದ್ದೀನಿ, ಈ ಕಡೆ ಹಾಕಿದ್ದೀನಿ ನೋಡಿ. ಕೈಯಲ್ಲ ಐತೆ. ಹೂವ ಅದು. ಎಷ್ಟೆಷ್ಟು ಬೇಕು? ಹೂವ ನೋಡು. ಇಲ್ಲ ಅಲ್ಲಿ. ಓಕೆ ಗೈಸ್, ಫೈನಲ್ ಟೈಮ್. ಒಂದ್ಸಲಿ ಅಕ್ಕ ಗೆದ್ದಿದ್ದಾರೆ, ಒಂದ್ಸಲಿ ಬಾವ ಗೆದ್ದಿದ್ದಾರೆ. ಇದು ಲಾಸ್ಟ್ ಅಂಡ್ ಫೈನಲ್. ಕೈ ಎತ್ರಿ ಮೇಲಿಂದ ಹೇಗ್ ಹುಷಾರು. ಈ ಕಾರ್ತಿಕ್ ಬಿಟ್ಕೊಡ್ತಾವ್ರಪ್ಪ. ಯಾರು ವಿನ್ ಆಗಿದ್ರು? ಬೆಸ್ಟ್ ಆಫ್ 5 ಆಡ್ಬಿಡೋಣ. ಬೆಸ್ಟ್ ಆಫ್ 5 ನಮಗ್ ತುಂಬಾ ಮಜಾ ಬರ್ತಾ ಇದೆ. ಇವಾಗ ಇವ್ರು 2 ಗೆದ್ದಿದ್ದಾರೆ, ಇವ್ರು 1 ಗೆದ್ದಿದ್ದಾರೆ. 3, 2, 1. ಓಕೆ, 3, 2, 1. ಜಂದನೆ ಗೆಲ್ಲದು. ಅವ್ರು ಎತ್ಕೊಂಡ್ಬಿಟ್ರೆ ಆಗೋಯ್ತು. ಮಿಕ್ಸ್ ಮಾಡ್ಬಿಟ್ಬಿಡು, ಅವಾಗ ಸಿಕ್ಕಲ್ಲ. ನೋಡ್ತಾರ ಜನ ಇರ್ಬೇ ಆವಾಗ ಗೊತ್ತಾ. ಸರಿ, ನಾವ್ ಏನೇನ ಐಡಿಯಾ 3, ಮಾಡ್ಲಿ. 2, 1 ಸ್ಟಾರ್ಟ್. ಯಾರು ವಿನ್ ಆಗ್ತಾರೋ ಆಯ್ತು, ಬೇಗ ಹೇಳ್ರಿ, ಕಾಯ್ತಾ ಇದೀರಿ ಎಲ್ಲ. ಈ ಚಿಕ್ಕ ಮಕ್ಳು ಕಾಯ್ತಾ ಇರೋದು. ಪ್ರಪೋಸ್ ಮಾಡಕ್ ವೆಯ್ಟ್ ಮಾಡ್ತಾವ್ರಂತೆ ಅವರು. ಆಲ್ರೆಡಿ ಎಲ್ಲ ಆಗೋಗಿದೆ. I love you ಕನ್ನ.
So yeah guys, that's it for today's vlog. ನಿಮಗೆ ಈ vlog ನೋಡಿ ಇಷ್ಟ ಆಗಿದ್ರೆ make sure you like, share, comment and subscribe to my channel. Meet you all soon in another interesting vlog. Until then, take care. Bye bye. Thanks for watching.